ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ಡಿಸೈನ್ಗೆ 6 ಎಳೆ ದಾರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 70.95 mm ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. 1 ಲಾಕ್ ಆದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್. ಸೊ ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. 2 ಲಾಕ್ ಆದಮೇಲೆ 1 2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ 2 ಲಾಕ್ ಆದಮೇಲೆ 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿದ್ವಿ. ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ನಾನಿಲ್ಲಿ ಬಾಲ್ ಶೇಪಿಂದು ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಳ್ತೀನಿ. ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೊಂಡಿದ್ದಾದಮೇಲೆ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಡಲ್ನ ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡು ಬಟ್ಟೆಗೆ ಪ್ರಿಕ್ ಮಾಡಿ ಅದರಿಂದ ದಾರ ತರ್ತೀನಿ. ದಾರ ತಂದು ನೀಡಲ್ ಮೇಲೆ 4 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಅಗೇನ್ 2 ಲೂಪ್ 1 ಮಾಡ್ತೀನಿ. ಸೊ ಒಂದು ಟ್ರಿಪಲ್ ಕ್ರೋಶೆಟ್ ಆಯಿತು. ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ನಾನು 1 2 ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಏನು ಸ್ಲ್ಯಾಂಟಿಂಗಾಗಿ ಟ್ರಿಪಲ್ ಕ್ರೋಶೆಟ್ ಮಾಡಿದ್ವಿ ಅಲ್ವ ಅದ್ರ ರೈಟ್ ಸೈಡ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಒಂದು ಡಬಲ್ ಕ್ರೋಶೆಟ್ ಆಗುತ್ತೆ. ಸೊ ಇಲ್ಲಿ ನಾವು ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಆದಮೇಲೆ 1 2 3 ಚೈನ್ ಮಾಡಿ ಏನು ಡಬಲ್ ಕ್ರೋಶೆಟ್ ಮತ್ತು 3 ಚೈನ್ ಮಾಡಿದ್ವಿ 2 ಚೈನ್ ಮಾಡಿದ್ವಿ ಅದ್ರ ಮಿಡಲ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 2 ಲೂಪ್ಸ್ ಇರುತ್ತೆ. 2 ಲೂಪ್ಸ್ನು ಸಹ 1 ಲೂಪ್ ಮಾಡ್ಕೋಬೇಕು. ಹಾಗೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಟ್ರಿಪಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಒಂದು ಡಬಲ್ ಕ್ರೋಶೆಟ್ ಮತ್ತು 1 2 3 ಚೈನ್ ಮಾಡಿ ನಾವೇನು ಡಬಲ್ ಕ್ರೋಶೆಟ್ ಮಾಡಿದ್ವಿ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಸೊ ಇನ್ನೂ ಒಂದು ಡಬಲ್ ಕ್ರೋಶೆಟ್ ವಿತ್ ಪೀಕೋ ಆಯಿತು. ನಾವೇನು ಡಬಲ್ ಕ್ರೋಶೆಟ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ವ ಅದನ್ನು ಪೀಕೋ ಅಂತ ಹೇಳಿ ಕರಿತೀವಿ. ಹಾಗೇನು ಡಬಲ್ ಕ್ರೋಶೆಟ್ ಮಾಡಿ 3 ಚೈನ್ ಮತ್ತು 3 ಚೈನ್ ಆದಮೇಲೆ ಏನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅದ್ರ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್. ಹಾಗೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಟ್ರಿಪಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಒಂದು ಡಬಲ್ ಕ್ರೋಶೆಟ್ ಆಯಿತು. ಹಾಗೇನು 1 2 3 ಚೈನ್ ಮಾಡಿ ಏನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅದು ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಇದೇ ಥರ ಇಲ್ಲೇನು ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀವಿ ನಾವು ಆ ಟ್ರಿಪಲ್ ಕ್ರೋಶೆಟ್ ಕವರ್ ಆಗಬೇಕು ಅಷ್ಟು ನಾವಿಲ್ಲಿ ಡಬಲ್ ಕ್ರೋಶೆಟ್ ವಿತ್ ಪೀಕೋ ಮಾಡ್ಕೊಳ್ತಾ ಹೋಗಬೇಕು. ಇದು ಸಿಂಗಲ್ ಸ್ಟೆಪ್ ಡಿಸೈನ್. ಇದು ನೋಡಿ ಡಬಲ್ ಕ್ರೋಶೆಟ್ ಮಾಡಿ ಟ್ರಿಪಲ್ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಟ್ರಿಪಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 3 ಲೂಪ್ಸ್ ಇರೋದನ್ನ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡಿ ಮತ್ತೆ 3 ಚೈನ್ ಮಾಡಿ ಏನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅದ್ರ ರೈಟ್ ಸೈಡ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 2 ಲೂಪ್ಸ್ ಆಗುತ್ತೆ. 2 ಲೂಪ್ನ ಸಹ 1 ಲೂಪ್ ಮಾಡ್ಕೋಬೇಕು. ಸೊ ಒಂದು ಡಬಲ್ ಕ್ರೋಶೆಟ್ ವಿತ್ ಪೀಕೋ ಆಗುತ್ತೆ. ನೋಡಿ ಈ ಥರ ಸ್ಲ್ಯಾಂಟಿಂಗಾಗಿ ಬರಬೇಕು. ತುಂಬ ಓವರ್ಲ್ಯಾಪ್ ಮಾಡಬೇಡಿ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿಕೊಡಿ. ತುಂಬ ಓವರ್ಲ್ಯಾಪ್ ಆದರೂ ಕೂಡ ಚೆನ್ನಾಗಿ ಕಾಣಲ್ಲ ಡಿಸೈನು. ಡಬಲ್ ಕ್ರೋಶೆಟ್ ವಿತ್ ಪೀಕೋ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಗಲ್ ಸ್ಟೆಪ್ ಡಿಸೈನ್ ಇದು. ಆ್ಯಂಡ್ ಮತ್ತೆ 4 ಚೈನ್ ಮಾಡ್ಕೋಬೇಕು. 1 2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ದಾರ ಮೇಲ್ಗಡೆ ಮಾಡಿ ಆಗಲೇ ಬಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡ್ವಿಲ್ಲ ಅದೇ ಥರ ಇನ್ನೊಂದು ಬೀಡನ್ನ ತೊಗೊಂಡು ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ಬೀಡ್ ಲಾಕ್ ಮಾಡ್ಕೋಬೇಕು. ನಾವು ಯಾವುದೇ ಬೀಡ್ ಹಾಕಿದ್ರೂ ಆಲ್ಮೋಸ್ಟ್ ಎಲ್ಲದಕ್ಕೂ
ಜಾಸ್ತಿ ನಾವು ಬೀಡ್ ಲಾಕ್ ಮಾಡಿರ್ತೀವಿ. ಓಕೆನಾ. ಬೀಡ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ನೀಡಲ್ನ ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡು ಅದೆಲ್ಲಿಗೆ ಬರುತ್ತೆ ನೋಡಿ ಬಟ್ಟೆಗೆ ಪ್ರಿಕ್ ಮಾಡಿ ದಾರ ತರಬೇಕು. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1, ಮತ್ತೆ 2 ಲೂಪ್ 1, ಅಗೇನ್ 2 ಲೂಪ್ 1 ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶೆಟ್ ಆದಮೇಲೆ 1 2 ಚೈನ್ ಮಾಡ್ಕೋಬೇಕು. ಈಗ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಆರ್ಚ್ ಮಾಡ್ಬೇಕಾದ್ರೆ ಎಷ್ಟು ಮಾಡ್ಕೊಂಡಿದ್ವಿ ನೋಡಬೇಕು. 1 2 3 4 5 6 7 ಮಾಡ್ಕೊಂಡಿದ್ದೀವಿ ಅಲ್ವಾ ನೋಡಿ. 1 2 3 4 5 6 7 ಡಬಲ್ ಕ್ರೋಶೆಟ್ ವಿತ್ ಪಿಕೋ ಮಾಡಿದ್ದೀವಿ. ಸೊ ಇಲ್ಲೂ ಕೂಡ ಅಷ್ಟೇ 7 ಡಬಲ್ ಕ್ರೋಶೆಟ್ ವಿತ್ ಪಿಕೋ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಆರ್ಚಲ್ಲಿ ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಇಲ್ಲೂ ಕೂಡ ಅಷ್ಟೇ ಮಾಡ್ಕೋಬೇಕು. ನಾನು ಬೀಡ್ ಲಾಕ್ ಆದಮೇಲೆ ಸ್ಲ್ಯಾಂಟಿಂಗಾಗಿ ಟ್ರಿಪಲ್ ಕ್ರೋಶೆಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಮೇಲ್ಗಡೆ 3 ಚೈನ್ ಹಾಕಿ ಡಬಲ್ ಕ್ರೋಶೆಟ್ ವಿತ್ ಪಿಕೋ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 7 ಡಬಲ್ ಕ್ರೋಶೆಟ್ ವಿತ್ ಪಿಕೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫಸ್ಟ್ ಆರ್ಚಲ್ಲೂ ನಾವು 7 ಡಬಲ್ ಕ್ರೋಶೆಟ್ ವಿತ್ ಪಿಕೋ ಮಾಡಿದ್ವಿ. ಅದಕ್ಕೋಸ್ಕರ ಇಲ್ಲೂ ಕೂಡ 7 ಡಬಲ್ ಕ್ರೋಶೆಟ್ ವಿತ್ ಪಿಕೋ ಮಾಡ್ಕೋಬೇಕು. ಏನು ಡಬಲ್ ಕ್ರೋಶೆಟ್ ಅವ್ರು ಟ್ರಿಪಲ್ ಕ್ರೋಶೆಟ್ ಮೇಲ್ಗಡೆ 3 ಚೈನ್ ಹಾಕಿ ಲಾಕ್ ಮಾಡ್ತೀವಿ ಅಲ್ವಾ, ಅದನ್ನು ಪಿಕೋ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಈ ಡಿಸೈನ್ ತುಂಬ ಈಸಿ ಇದೆ, ಫಾಸ್ಟಾಗಿ ಆಗುತ್ತೆ. ಆ್ಯಂಡ್ ಜಾಸ್ತಿ ಜಸ್ಟ್ ಒಂದು ಸಿಂಗಲ್ ಬೀಡಲ್ಲಿ ಹಾರ್ಚ್ ಬರೋ ಥರ ವಿತ್ ಪಿಕೋ ಕೂಡ ಬರುತ್ತೆ. ತ್ರೀ ಚೈನ್ ಆದಮೇಲೆ ಏನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅದ್ರ ರೈಟ್ ಸೈಡ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್. ನೀಡಲ್ ಮೇಲೆ 1 ಟೈಮ್ ದಾರ ತೊಗೋಬೇಕು. ಟ್ರಿಪಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 3 ಲೂಪ್ಸ್ ಇರೋದು 2 ಲೂಪ್ 1 ಮತ್ತು 2 ಲೂಪ್ 1 ಮಾಡಬೇಕು. ಅದಾದಮೇಲೆ 1 2 3 ಚೈನ್ ಮಾಡಿ ಏನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅದು ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್. ಎಷ್ಟಾಯ್ತು ಈಗ 1 2 3 4 5 ಆಗಿದೆ. ಇನ್ನು 2 ಮಾಡ್ಕೋಬೇಕು. ಅದೇ ಥರ ನಾವು ಫಸ್ಟ್ ಒನಲ್ಲಿ 7 ಡಬಲ್ ಕ್ರೋಶೆಟ್ ವಿತ್ ಪಿಕೋ ಮಾಡಿದ್ವಿ. ಅದಕ್ಕೋಸ್ಕರ ಇಲ್ಲೂ ಕೂಡ 7 ಡಬಲ್ ಕ್ರೋಶೆಟ್ ವಿತ್ ಪಿಕೋ ಮಾಡಬೇಕು. ಡಬಲ್ ಕ್ರೋಶೆಟ್ ಮೇಲ್ಗಡೆ ಏನು 3 ಚೈನ್ ಹಾಕ್ಕೊಳ್ತೀವಿ ಅದನ್ನು ಪಿಕೋ ಅಂತ ಹೇಳಿ ಕರಿತೀವಿ. ನೋಡಿ 1 2 3 4 5 6 7 ಆಗಿದೆ. ಆದಮೇಲೆ 7 ಡಬಲ್ ಕ್ರೋಶೆಟ್ ವಿತ್ ಪಿಕೋ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ನೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದೆಲ್ಲಿಗೆ ಬರುತ್ತೆ ನೋಡಿ ಬಟ್ಟೆಗೆ ಪ್ರಿಕ್ ಮಾಡಿ ದಾರ ತರಬೇಕು. ನೀಡಲ್ ಮೇಲೆ 2 ಲೂಪ್ಸ್ ಆಗುತ್ತೆ. 2 ಲೂಪ್ಸ್ ಸಹ 1 ಲೂಪ್ ಮಾಡ್ಕೋಬೇಕು. ಸೊ ಒಂದು ಲಾಕ್ ಆಯಿತು. ಲಾಕ್ ಆದಮೇಲೆ ಮತ್ತೆ 1 2 3 4 ಚೈನ್ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು 2 ಲಾಕ್ ಮಾಡಿ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ. ಮತ್ತು 1 2 ಚೈನ್ ಮಾಡಿ ದಾರನ ಕಟ್ ಮಾಡ್ಕೊಳ್ಳಿ. ದಾರ ಕಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ನೋಡಿ ಈ ಥರ ಬಂದಿದೆ. ಕಾಣಿಸ್ತಿದೆಯಾ ಡಿಸೈನ್ ಯಾವ ಥರ ಬಂದಿದೆ ಅಂತ? ಸಿಂಗಲ್ ಸ್ಟೆಪ್ಪಲ್ಲಿ ಈ ಥರ ಡಿಸೈನ್ ಹಾಕೋಬೋದು. ಇದಕ್ಕೆ ಪ್ರೈಸ್ ಬಂದು 350 to 450 ಈ ಥರ ಚಾರ್ಜಸ್ ಮಾಡ್ಬೋದು. ಓಕೆ. ಇಲ್ಲಿ ಏನು 4 ಚೈನ್ ನಾನು ಗ್ಯಾಪ್ ಬಿಟ್ಟಿದ್ದೀನಿ, ಇಲ್ಲಿ ಕುಚ್ಚು ಕಟ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿಗೆ ಎಂಡ್ ಮಾಡಿರೋದ್ರಿಂದ ಇಲ್ಲಿ 2 ಚೈನ್ ಮಾಡಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಇದು ಸಿಂಗಲ್ ಸ್ಟೆಪ್ ಕ್ರೋಶಾ ಡಿಸೈನ್. ಓಕೆ. ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈ ಡಿಸೈನ್ಗೆ 350 to 450 ಚಾರ್ಜಸ್ ಮಾಡ್ಬೋದು. ಥ್ಯಾಂಕ್ ಯು.